ವಜ್ರೇಶ್ವರಿ, ನಿನ್ ಮಗಳು ರಚನಾಗೂ ಸೆಟ್ ಆಗ್ತಿಲ್ಲ ಅಂತ ಹೇಳ್ದೆ. ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಎಷ್ಟು ಸಲ ಹೇಳಿದ್ರು ಯಾಕೋ ನನ್ನ ಮಾತನ್ನ ಕೇಳೋ ತರನೇ ಇಲ್ವಲ್ಲ ನೀನು. ನಾನಿಲ್ಲಿಂದ ಹೋಗೋದಾದ್ರೆ ಅವಳ ಹೆಣ ಹೊತ್ಕೊಂಡೇ ಹೋಗೋದು ಅಂತ ಶಪಥ ಏನಾದ್ರು ಮಾಡ್ಕೊಂಡಿದ್ಯಾ? ನನಗೂ ಕೂಡ ಇದೇ ಅಭಿಪ್ರಾಯ ಇದೆ. ಕೆಲವೊಂದ್ಸಲಿ ಇರೋ ಜಾಗ ಬದಲಾಯಿಸಿದ್ರೇನೆ ಮನುಷ್ಯನಲ್ಲಿ ಪಾಸಿಟಿವಿಟಿ ಇಂಪ್ರೂವ್ ಆಗತ್ತೆ. ಅಳಿಯಂದ್ರ ಮಾತನ್ನ ನಾನು ಒಪ್ತೀನಿ. ಈಗ ಪದ್ಮಜ ಅವ್ರಿಗೆ ಬೇಕಿರೋದು ಔಷಧಿ ಅಲ್ಲ, ಮನೆಯವರ ಅಕ್ಕರೆ. ಕರೆಕ್ಟ್. ಅಕ್ಕ ಕತ್ಲೆ ಕೋಣೆಲಿರೋದ್ ಬೇಡ. ಬೇಬಿ, ಅಮ್ಮ, ಅಜ್ಜಿ ನಮ್ ಜೊತೆನೇ ಇಲ್ಲಿ. ನಾವು ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳೋಣ. ದೇವಿ, ಚಿಕ್ಕಮ್ಮ, ನಮ್ಮೆಲ್ಲರೂ ಅಭಿಪ್ರಾಯ ಇದ್ರಲ್ಲ, ಹಾಗಿದ್ಮೇಲೆ ಅಮ್ಮನ ಮೇಲೆ ಅಲ್ಲಿರೋದು ಬೇಡ. ಜೀವ, ಅವ್ರಿಗೆ ಯಾವ ರೂಮ್ನ ರೆಡಿ ಮಾಡಿಸ್ತೀಯಾ? ದೇವಿ ರೂಮನ್ನ? ನಾನ್ ಕೇಳ್ಪಟ್ಟ ಪ್ರಕಾರ ದೇವಿ ಇವಾಗಿರೋ ರೂಮಲ್ಲಿ ಅತ್ತೆ ಮುಂಚೆ ಇದ್ರಂತೆ. ಹೌದು ರಚ್ಚು, ಅಮ್ಮಂಗೆ ಹೆಲ್ತ್ ಅಪ್ಸೆಟ್ ಆದ್ಮೇಲೆ ಆ ಕತ್ಲೆ ಕೊನೆ ಬಿಟ್ಟಿರೋದು. ಹಾಗಾದ್ರೆ ಅವ್ರ ಮುಂಚಿನ ರೂಮ್ನೇ ಅವ್ರಿಗೆ ರೆಡಿ ಮಾಡಿ ಕೊಟ್ಬಿಡೋಣ. ಮತ್ತೆ ದೇವಿ ಎಲ್ಲಿರ್ತಾಳೆ? ಹೌದಲ್ವಾ, ಎಲ್ಲಾ ರೂಮಲ್ಲೂ ಜನ ಇದಾರಲ್ವಾ? ಸ್ಟೋರ್ ರೂಮ್ ಖಾಲಿ ಇದೆಯಲ್ಲ. ಹೆಸರಿಗಷ್ಟೇ ಅದು ಸ್ಟೋರ್ ರೂಮು, ಆಕ್ಚುಲ್ ಆಗಿ ಅದು ಬೆಡ್ರೂಮೇ ಅಲ್ಲ. ಆ ಸ್ಟೋರ್ ರೂಮನ್ನ ದೇವಿ ರೂಮ್ ಆಗಿ ಕನ್ವರ್ಟ್ ಮಾಡಿ ಕೊಟ್ಬಿಡು. ದೊಡ್ಡಮ್ಮ ಎಲ್ಲಿ ಹೋದ್ರು? ಬೇಗ ಮನೆಗೆ ಹೋಗ್ಬೇಕು ಅಂತ ಹೇಳ್ತಿದ್ರಲ್ವಾ? ಇವಳನ್ನ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ. ಯಾಕೀಗೆ? ಓಹೋ, ಇಲ್ಲೇನೋ ಸ್ಪೆಷಲ್ ನಡೀತಾ ಇದೆ. ಏಯ್, ಯಾಕೋ ನನ್ ಮೈ ಮುರ್ದೆ? ಒಳ್ಳೆ ಕತೆ ಆಯ್ತಲ್ಲ. ನಾನ್ ಟೈಮಿಗೆ ಬಂದು ಸರಿಯಾಗಿ ಇಟ್ಕೊಂಡಿಲ್ಲ ಅಂದ್ರೆ ಮುಗ್ಗರ್ಸ್ ಬೀಳ್ತಿದ್ದೆ. ಬಿದ್ರೆ ಬೀಳ್ತೀನಿ, ಅದನ್ನ ಕಟ್ಕೊಂಡು ನಿನಗೇನಾಗ್ಬೇಕು? ನನಗೇನಾಗ್ಬೇಕಾ? ಅಯ್ಯೋ ರಾಮ, ಸಹಾಯ ಮಾಡಿದ್ರೆ ಥ್ಯಾಂಕ್ಸ್ ಹೇಳೋದನ್ನ ನೋಡಿದೀನಿ. ಇವಳು ವಿಚಿತ್ರವಾಗಿದ್ದಾಳೆ, ನನಗೆ ಬೈತಾಳೆ. ನಾನ್ ಹಂಗೇನೆ. ಏನ್ ಇವಾಗ? ಓಕೆ, ಈ ತರದೆಲ್ಲ ಆಗ್ತಾ ಇರತ್ತೆ, ಮರ್ತು ಮುಂದೆ ಹೋಗ್ತಾ ಇರ್ಬೇಕು. ಅಕ್ಕ, ದೊಡ್ಡಮ್ಮ ನೋಡ್ದಾ? ಇಲ್ಲೇ ಯಾರ ಹತ್ರನೂ ಮಾತಾಡ್ತಾ ಇರ್ಬೋದು. ಸರಿ, ನಾನು ಹೋಗಿ ನೋಡ್ತೀನಿ. ಟರ್ನ್ ನಾನು ಇನ್ಮೇಲೆ ನಿಂಗೆ ಹುಡುಗಿ ಹುಡ್ಕೋದ್ ಬೇಡ ಅಂತ ನನ್ಗೆ ಅನಿಸ್ತಾ ಇದೆ. ಯಾಕೋ ನೀವೇ ಹುಡ್ಕೊಂಡಾಗಿದೆ. ಏನು
ಕೇಳಿ ಮದ್ವೆ ಮಾಡ್ಬಿಡಣ್ವಾ? ದೊಡ್ಡೋರಿ ಇಷ್ಟನೇ ನನ್ನ ಇಷ್ಟ. ಹ್ಞೂ, ಇಲ್ಲಿ ಪೂಜೆ ಎಲ್ಲ ಮುಗೀತು. ಇನ್ನು ಸ್ವಲ್ಪ ಹೊತ್ತಲ್ಲೇ ನಾನು ನಿಧಿ ಮನೆಗೆ ಹೊರಡ್ತೀವಿ. ಅಲ್ಲಿ ಸಿದ್ಧತೆ ಎಲ್ಲ ರೆಡಿ ಇದೆಯಾ? ಸರಿ ಆರ್ತಿ, ನಾವು ಬಂದ ಕೂಡಲೇ ಅಲ್ಲಿ ಪೂಜೆ ಮಾಡ್ಬಿಡೋಣ. ಸರಿ, ಓಕೆ. ಭಯ ತುಂಬಾನೇ ಬಿಟ್ಟು ಹೋಗಿರೋ ಹಾಗಿದೆ. ವಜ್ರೇಶ್ವರಿ, ನಿನ್ ಮಗಳು ರಚನಾಗೂ ಸೆಟ್ ಆಗ್ತಿಲ್ಲ ಅಂತ ಹೇಳ್ದೆ. ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಎಷ್ಟು ಸಲ ಹೇಳಿದ್ರು ಯಾಕೋ ನನ್ನ ಮಾತನ್ನ ಕೇಳೋ ತರನೇ ಇಲ್ವಲ್ಲ ನೀನು. ನಾನು ಇಲ್ಲಿಂದ ಹೋಗೋದಾದ್ರೆ ಅವಳ ಹೆಣ ಹೊತ್ಕೊಂಡೇ ಹೋಗೋದು ಅಂತ ಶಪಥ ಏನಾದ್ರು ಮಾಡ್ಕೊಂಡಿದ್ಯಾ? ನಂಗೆ ಎಷ್ಟೊಂದ್ಸಲ ನಿನ್ನಿಂದ ಹೆಲ್ಪ್ ಆಗಿದೆ. ಅದಕ್ಕೆ ನಿನಗೊಂದು ಅವಕಾಶ ಕೊಡ್ತಾ ಇದ್ದೀನಿ. ಏನೋ ಒಂದು ಗಲಾಟೆ ಎಬ್ಸಿ ನಿನ್ ಮಗಳು ರಚನಾನ ಇಲ್ಲ ಕರ್ಕೊಂಡು ಹೋಗ್ಬಿಡು. ಇಲ್ಲ ಅಂದ್ರೆ ನೀನು ಮಾಧುರಿನ ಸಾಯಿಸಿದ ವಿಡಿಯೋನ ನಾನು ಎಲ್ಲಾರ್ಗೂ ತೋರಿಸ್ಬೇಕಾಗತ್ತೆ. ತೋರ್ಸು. ನಾನೇ ಮಾಧುರಿನ ಸಾಯಿಸಿದ್ದು ಅಂತ ಹೇಳಿ ಜೈಲಿಗೆ ಸೇರ್ಕೊಂಡ್ಬಿಡ್ತೀನಿ. ಹಾಗೆ ನಿನ್ನನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ಬಿಡ್ತೀನಿ. ಏನು, ನನ್ನನ್ನ ನಿನ್ ಜೊತೆ ಜೈಲಿಗೆ ಕರ್ಕೊಂಡು ಹೋಗ್ತೀಯಾ? ಅದ್ ಹೇಗೆ? ಆ ವಿಡಿಯೋನ ತೋರ್ಸಿದ್ರೆ ಮೊದ್ಲಿಗೆ ಸಿಕ್ಕಾಕೊಳ್ಳೋದು ನೀನೆ. ಮಾಧುರಿ ಮರ್ಡರ್ ವಿಷಯ ನಿಂಗೆ ಇಷ್ಟು ವರ್ಷ ಗೊತ್ತಿದ್ರು ಯಾಕೆ ಸುಮ್ಮನೆ ಇದ್ದೆ ಅಂತ. ಜೀವ ನನ್ನನ್ನೇನ್ ಮಾಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಆದ್ರೆ ಅವನ್ ತಂಗಿಯಾಗಿ ಅವನ್ ಹೆಂಡತಿ ಕೊಲೆನ ನೀನ್ ನಿನ್ ಸ್ವಾರ್ಥಕ್ಕೆ ಬಳಸ್ಕೊಂಡಿದ್ಯಾ ಅಂತ ಅವನಿಗೆ ಗೊತ್ತಾದ್ರೆ ಅವನು ಮೊದ್ಲು ತೆಗೆಯೋ ತಲೆ ನಿಂದೆ ಆಗಿರುತ್ತೆ. ದೇವಿ, ನಿನ್ ಆಟನೆಲ್ಲ ಕಟ್ಟೋ ಕಾಲ. ರಚನಾ ನೋಡಿದ್ಯಲ್ಲ, ನಿನ್ನ ಕಣ್ ಮುಂದೆನೆ ಪದ್ಮಜ ಅವರನ್ನ ಕತ್ತಲೆ ಕೋಣೆಯಿಂದ ಹೇಗ್ ಆಚೆ ತಂದ್ಲು ಅಂತ. ಅವಳು ಶಕ್ತಿ ಏನು ಯುಕ್ತಿ ಏನು ಅಂತ ಈಗ್ಲಾದ್ರೂ ಅರ್ಥ ಮಾಡ್ಕೊ. ಅವಳಿಗೆ ಅಡ್ಜಸ್ಟ್ ಆಗಿ ಇದ್ಬಿಡು. ನಿನಗೊಂದು ಫ್ಯೂಚರ್ ಅಂತ ಇರುತ್ತೆ. ಇಲ್ಲ ಅಂದ್ರೆ ಪಾಪರ್ ಆಗ್ಬಿಡ್ತೀಯ. ವಯಸ್ಸು ದೊಡ್ಡವಳಾಗಿ ನಿನಗಿಂತ ಅನುಭವ ಇರೋದಕ್ಕೆ ನನ್ನ ಮಾತನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೋ. ಉದ್ಧಾರ ಆಗ್ತೀಯಾ? ಇಲ್ಲ ನನ್ ಮಾಧುರಿ ವಿಡಿಯೋನ ತೋರಿಸ್ತೀನಿ ಅಂತ ಇದ್ರೆ ನಿನ್ನಿಷ್ಟ. ನನ್ನ ಮಗಳು ಅಳಿಯ ಚೆನ್ನಾಗಿರೋದಕ್ಕೆ ನಾನು ಸಾಯೋದಕ್ಕೂ ಸಿದ್ಧ, ಜೈಲ್ ಹೋಗೋಕ್ಕೂ ಸಿದ್ಧ. ದೇವ್ರೆ, ನಾನು ನಿನ್ನ ಹತ್ರ ಬೇಡ್ಕೊಂಡಿರೋ ಒಂದೊಂದು ಕೋರಿಕೆನೂ ನೀನು ಈಡೇರಿಸ್ತಾ ಇದೀಯಾ. ಮೊದಲಿಗೆ ಜೀವ ಈ ಮನೆಗೆ ಬರಬೇಕು, ಕುಟುಂಬದವ್ರ ಜೊತೆ ಒಂದಾಗಬೇಕು ಅಂತ ಬೇಡ್ಕೊಂಡೆ, ನೆರವೇರಿಸ್ದೆ. ನನ್ನ ಅತ್ತೆ ಕತ್ಲೆ ಕೋಣೆಯಿಂದ ಹೊರಗೆ ಬರಬೇಕು ಅಂತ ಬೇಡ್ಕೊಂಡೆ, ಅದನ್ನು ಈಡೇರಿಸ್ಬಿಟ್ಟೆ. ಇನ್ನು ಅಮ್ಮ ಮಗ ಇಬ್ರು ಒಂದಾಗೋದೊಂದೇ ನನಗಿರೋ ಬೇಡಿಕೆ, ಅದನ್ನು ಇಷ್ಟರಲ್ಲೇ ಈಡೇರಿಸ್ಬಿಡ್ತೀಯ ಅನ್ನೋದು ನನ್ನ ನಂಬಿಕೆ. ನನ್ನನ್ನು ಕೈ ಬಿಡ್ಬೇಡಮ್ಮ. ಕಳ್ದು ಹೋಗಿರೋ ಸಂತೋಷ ಮತ್ತೆ ಈ ಮನೆಗೆ ನಿಧಾನವಾಗಿ ಬರ್ತಾ ಇದೆ. ಈ ಮನೆ ಸೊಸೆಯಾಗಿ ನನ್ನ ಕರ್ತವ್ಯನ ನಾನು ಸರಿಯಾಗಿ ಪಾಲನೆ ಮಾಡಿದ್ದೀನಿ ಅನ್ನೋ ನೆಮ್ಮದಿ ನನಗಿದೆ. ಆದರೆ
ಮಾಧುರಿ ಸಾವಿಗೆ ಕಾರಣ ನಾನೇ ಅನ್ನೋ ಸತ್ಯನ ಮಾತ್ರ ಜೀವಾಗ ನನ್ನಿಂದ ಹೇಳೋದಕ್ಕಾಗ್ತಿಲ್ಲಮ್ಮ. ಅದನ್ನ ಹೇಳಿದ್ಮೇಲೆ ಜೀವ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೋ, ನನ್ನನ್ನು ಕ್ಷಮಿಸ್ತಾರೋ ಅಥವಾ ದೂರ ಮಾಡ್ತಾರೋ ಅಂತ ತಿಳಿತಾ ಇಲ್ಲ. ಅದೇನ್ ಬೇಕಾದ್ರೂ ಆಗ್ಲಿ, ನನ್ನ ಎದೆನ ಸುಡ್ತಾ ಇರೋ ಮಾಧುರಿ ಸಾವಿನ ವಿಚಾರನ್ ಮಾತ್ರ ನಾನ್ ಜೀವಂಗ್ ಹೇಳಲೇಬೇಕು. ಆದ್ರೆ ಯಾವಾಗಮ್ಮ? ಅಮ್ಮ ಮಗ ಒಂದಾದ ಮರುಕ್ಷಣನೇ ನಾನು ಆ ವಿಚಾರನ ಜೀವಾಗ ಹೇಳ್ತೀನಿ. ಅದಾದ್ಮೇಲೆ ನನ್ನ ಬದುಕು ಏನಾಗುತ್ತೋ ಅದು ನಿನಗೆ ಬಿಟ್ಟಿದ್ದು. ಕಡೆ ಪಕ್ಷ ಸತ್ಯದ ದಾರಿಲಿ ನಡೀತಾ ಇದ್ದೀನಿ ಅನ್ನೋ ತೃಪ್ತಿನಾದ್ರೂ ನನಗೆ ಉಳಿಯುತ್ತೆ. ಮಾಧುರಿ ಸಾವಲ್ಲಿ ಈ ತರ ಒಂದು ಟ್ವಿಸ್ಟ್ ಇದೆಯಾ? ನಾಳೆ ಇದೆ ಕಣ ನಿಂಗೆ ಮಾರಿ ಹಬ್ಬ. ದೇವಿ, ಏನೇ ಮಾಡ್ತಿದ್ಯಾ? ಈಗ ಈ ಫೋಟೋ ಅಲ್ಲಿರೋ ಸಂಜೀವನು ರಚನನು ದೂರ ಮಾಡ್ತಾ ಇದ್ದೀನಿ. ನಾಳೆ ಇಡೀ ಮನೆಯವ್ರ ಮುಂದೆ ಇವ್ರನ್ನ ದೂರ ಮಾಡ್ತೀನಿ. ರಚನನ ಮನೆ ಬಿಟ್ಟು ಓಡಿಸ್ತೀನಿ. ಅದು ಹೇಗೆ ಸಾಧ್ಯ? ಮೊದಲೇ ಆ ಸಂಜೀವ ಹೆಂಡತಿ ಗುಲಾಮ, ಅವನು ಅವಳನ್ನು ಬಿಟ್ಕೊಡ್ತಾನ? ಬಿಟ್ಕೊಡ್ತಾನಮ್ಮ. ಬಿಟ್ಕೊಡೋ ಹಾಗೆ ಒಂದು ಅವಕಾಶನ ರಚನಾನೇ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ. ಮಾಧುರಿ ಸಾವಿಗೆ ನಾನೇ ಅನ್ನೋ ಸತ್ಯನ ಮಾತ್ರ ಜೀವಾಗ ನನ್ನಿಂದ ಹೇಳೋದಕ್ಕಾಗ್ತಿಲ್ಲಮ್ಮ. ಅವಳಾಗವಳು ಹಗ್ಗ ತಂದ್ಕೊಟ್ಟು ತನ್ನ ಕುತ್ತಿಗೆಗೆ ಅವಳೇ ಹಗ್ಗ ಬಿಕ್ಕೊಂಡು ನನ್ನ ಸಾಯಿಸಿ ಸಾಯಿಸಿ ಅಂತ ಹೇಳ್ತಿದ್ದಾಳೆ ಅಂದಮೇಲೆ ನಾವು ಆ ಚಾನ್ಸ್ ನಮ್ ಬಿಡಬಾರ್ದು. ಅವಳನ್ನ ಹಾಗೆ ಸಾಯಿಸ್ಬಿಡ್ಬೇಕು. ಅಮ್ಮ, ಅದಕ್ಕೆ ನಾಳೆನೆ ಮುಹೂರ್ತ ಇಡ್ತೀನಿ. ಸಂಜೀವನ್ನು ರಚನನು ದೂರ ಮಾಡೋದ್ರಿಂದಾನೆ ಈ ಮನೆ ಸ್ಮಶಾನ ಮಾಡೋ ಕೆಲ್ಸನ ಶುರು ಮಾಡ್ತೀವಿ. ನಾಳೆ ಆ ರಚನಾ ಪಾಲಿಗೆ ಕರಾಳ ದಿನ.